ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಸರ್. ನಮ್ಮ ಚುನಾವಣೆ ಹತ್ರದಲ್ಲೇ ಇದೆ, ಹೇಗೆಲ್ಲ ಸಮರ್ಥರು ಹೇಗೆಲ್ಲ ಕಣಕ್ಕಿಳಿದ್ದಾರೆ, ಹೇಗೆಲ್ಲ ಸಪೋರ್ಟ್ ಯಾವ ಥರ ಮಾಡ್ತಾ ಇದ್ದೀರಾ, ಮಾಡಿದ್ದಾರೆ ಇಲ್ಲಿ? ಸರ್ ನಮಸ್ತೆ, ನನ್ನ ಹೆಸರು ಮುನೀರಾ ಮಕಾಂದಾರ್ ಅಂತ. ನಾನು ಒಂದು ಸಾಮಾನ್ಯ ಹೆಣ್ಮಗಳು. ನಾನು ಸಮರ್ಥ ಅವ್ರ ಬಗ್ಗೆ ಹೇಳಬೇಕು, ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಅವ್ರ ಬಗ್ಗೆ ಹೇಳಬೇಕಂತಂದರೆ ನನಗೆ ಒಂದು ತುಂಬ ಹೆಮ್ಮೆಯ ಮಾತು. ಯಾಕಂತಂದರೆ ಅವ್ರು ಹೆಮ್ಮೆಯ ಪುತ್ರ ಅನ್ಬೋದು. ಇಡೀ ದಾವಣಗೆರೆಯಲ್ಲಿ ನಾನು ಮೂಲೆ ಕೇಳ್ತಿದ್ದೀನಿ, ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಎಲ್ಲರ ಬಾಯಿಗೆ ಅದೇ ಬರ್ತಿದೆ. ನಮಗೆ ಅಂತೂ ತುಂಬ ಖುಷಿ ಆಗ್ತಿದೆ. BJP ಅವರು ಏನು ಸುಳ್ಳು ಆಶ್ವಾಸನೆ ಕೊಡ್ತಿದ್ದಾರೆ ಅದೆಲ್ಲ ಸುಳ್ಳು. ಯಾಕಂತಂದರೆ ನಮ್ಮ ದೇಶದ ಪ್ರಧಾನಿ ಇವರು ಮೋದಿಜಿ ಅವರೇ ಅವ್ರ ಮನೆ ಅಂತಲೇ ಅವ್ರಿಗೆ ಒಂದು ಫ್ಯಾಮಿಲಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ತನ್ನ ಹೆಂಡತಿಗೆ ಅವರು ಜೀವನ ಕೊಟ್ಟಿಲ್ಲದ ಒಬ್ಬ BJP ನಾಯಕರು ಕಾಂಗ್ರೆಸ್ ಬಗ್ಗೆ ಹೇಳಕ್ಕೆ ಅವ್ರಿಗೆ ಏನು ನೈತಿಕತೆ ಇದೆ ರೀ? BJP ಅವರು ಕೊಟ್ಟಂಥ ಎಲ್ಲ ಜನಗಳಿಗೆ ನೋವು ಈ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಯಾರಿಗೂ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಮ್ಸಿಗಾಗಲಿ SC/STಗಾಗಲಿ ಸಾಮಾನ್ಯ ಎಲ್ಲ ಸರ್ವ ಜನಾಂಗ ಶಾಂತಿಯ ತೋಟ ಅನ್ಬಹುದು ನಮ್ಮ ಕಾಂಗ್ರೆಸ್ ಅಂತ. ಅಂದರೆ ಕಾಂಗ್ರೆಸ್ಸೇ ಒಂದು ಸಮುದ್ರ ಇದ್ದಂಗೆ. ಕಾಂಗ್ರೆಸ್ ಕೊಟ್ಟಂಥ ಕೊಡುಗೆ, ಕೊಟ್ಟಂಥ ಬಲಿದಾನಗಳು ಇತಿಹಾಸಕ್ಕೆ ಒಂದು ದೊಡ್ಡ ಪುಟ ಆಗಿದೆ ಸರ್. ಸರ್ ದಾವಣಗೆರೆಯಲ್ಲಿ ನಾನು ಹೇಳ್ತಿದ್ದೀನಲ್ಲ ಸರ್, ಎಲ್ಲ ಕಡೆ ನೋಡ್ತಾ ಇದ್ದೀನಿ ನಾವು ಮುಸ್ಲಿಮ್ಸ್ ಸುಮ್ಕೆ ಹೇಳ್ತಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ನಾವು ಮುಸ್ಲಿಮ್ಸ್ ಎಲ್ಲರೂ ಆಗಲಿ ಭಾಳ ಖುಷಿಯಾಗಿದ್ದೀವಿ, ನಾವೆಲ್ಲ ಅಣ್ಣ ತಮ್ಮವರಾಗಿದ್ದೀವಿ. ಸಮರ್ಥ ಅವ್ರಿಗೆ ಎಲ್ಲರೂ ದಯವಿಟ್ಟು ನಾವು ಎಲ್ಲರಿಗೂ ಅದೇ ಹೇಳ್ತಿದ್ದೀವಿ, ಪಾಪ್ರಚಾರ ಮಾಡೋಕ್ಕೆ ಹೋಗಬೇಡ್ರಿ. ನಾವು ಹಿಂದೂ ಮುಸ್ಲಿಂ ಸಿಕ್ಕಿ ಸಾಯಿ ಹಮ್ ಸಬಿ ಭಾಯಿ ಅನ್ನಂಗೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಿದ್ದಂಗೆ ಇದ್ದೀವಿ. ಸಮರ್ಥ ಮುಂದಿನ ದಿನದಲ್ಲಿ ದೇವರಾಣಿಗೂ ನಾವು ಹೇಳ್ತೀವಲ್ಲ, ಜಾಸ್ತಿ ಮತದಿಂದ ಅವ್ರು ಗೆಲ್ತಾರೆ ಅನ್ನೋದು ನಮ್ಮ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೋಸ್ಕರ ಮುಸ್ಲಿಮ್ಸ್ಗೋಸ್ಕರ ರಾಜಕೀಯ ಮಾಡ್ತಾರೆ, ಅವ್ರಿಗೋಸ್ಕರ ಅನುದಾನ ಕೊಡ್ತಾರೆ, ಬಜೆಟ್ ಏನೇ ಕೊಟ್ಟರು ಮುಸ್ಲಿಮ್ಸ್ ಮಾತ್ರ ಕೊಡ್ತಾರೆ ಅಂತ BJP ಹೇಳ್ತಾರೆ. ಅದು ಸುಳ್ಳಲ್ಲ ಸರ್. ಅವ್ರು ಯಾಕೆ ಹೇಳ್ತಾರೆ ಅಂದರೆ ಸತ್ಯಾಂಶ ಹೇಳ್ತಿದ್ದಾರೆ. ಅವರು 99% ಮುಸ್ಲಿಮ್ಸ್ ಮತದಿಂದ ಇವತ್ತು ಸರ್ಕಾರ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಮುಸ್ಲಿಮ್ಸಿಗೆ ಏನಾದ್ರು ಕೊಡ್ತಿದ್ದಾರಾ? ಎಲ್ಲರಿಗೂ ಸರಿ ಸಮಾನತೆ ಕೊಡ್ತಿದ್ದಾರಲ್ಲ ಸರ್. ಎಲ್ಲರಿಗೂ ಏನು ಗ್ಯಾಸಿಂದಾಗಲಿ ಕರೆಂಟಿಂದಾಗಲಿ ಆಮೇಲೆ ಏನದು ಭಾಗ್ಯ ಜ್ಯೋತಿ ಪ್ರತಿಯೊಂದು ಮತ್ತು ಬಸ್. ಇವತ್ತು ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರಕ್ಕೆ ಹೋಗ್ತಿದ್ದಾರಲ್ಲ ಮಹಿಳೆಯರು, ನನ್ನ ಸಂಗಾತಿಗಳು, ಅವರು 99% ಹಿಂದೂ ನಮ್ಮ ಸಹೋದರಿಯವರು ಹೋಗ್ತಿದ್ದಾರೆ. ನಮಗೆ ಖುಷಿ ಆಗುತ್ತೆ. ನಾವು ಎಲ್ಲ ಕಡೆ ಹೋಗ್ಬೇಕಾದ್ರೆ ನಾನು ಕೂಡ ಹಿಂದೂ ಜನದಲ್ಲಿ ಭಾಳ ವಿಂಗಲಾಗಿ ಹೋಗಿದ್ದೀನಿ. ನಾನು SC/ST ಸಾಮೂಹಿಕ ಮದುವೆ 15 ಮಾಡಿದ್ದೀನಿ. ಯಾಕಂತಂದರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ಕಲಿಸಿದೆ ಅಂತಂದರೆ ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಬೆಳಿಬೇಕು. ನಮ್ಮ ದೇಶದಲ್ಲಿ ನಾವು ಒಂದಾಗಿ ಒಂದು ತಾಯಿ ಮಕ್ಕಳಾಗಿ ಬೆಳೆದ್ರೆ ಮಾತ್ರ ಇದು ದೇಶ ಕಟ್ಟಕ್ಕೆ, ಸಮಾಜ ಕಟ್ಟಕ್ಕೆ ಒಂದು ಮುಂದಿನ ದಿನದಲ್ಲಿ ಒಳ್ಳೇದಾಗುತ್ತೆ ವಿನ ಜಾತಿಯಲ್ಲಿ ಯತ್ನಾಳ್ ಬಗ್ಗೆ ಹೇಳ್ಬೇಕಂತ BJP ವೋಟ್ ಹಾಕ್ತಿದ್ರೆ ನೀವು? ಅಲ್ಲ ಸರ್, ಯಾರು ಸರ್ ಹಾಕ್ತಿದ್ದಾರೆ? ಹೆಣ್ಮಕ್ಳು ಊಬಿ ಮಣ್ಣಿನ ಕಟ್ಟಿಗೆ ಎಷ್ಟೋ ವರ್ಷ ಆಗಿತ್ತು ಸರ್. ಈಗ ಹಳೆ ನಮ್ಮ ಅಜ್ಜಿಯವರು ಇದು ಎಂತ ಸರ್, ಅದು ಸಗಣಿದು ತಟ್ಟೆ ಏನು ಅದು ಬೆರಣಿ ಅಂತಿದ್ರು, ಅದೂ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈಗ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಗ್ಯಾಸಿಂದು ಬೆಲೆ ಗಗನಕ್ಕೆ ಸೇರಿಸ್ಬಿಟ್ಟು ಸರ್ 35 ದಿನಕ್ಕೆ ಒಂದು ಸಿಲಿಂಡರ್ ಆದರೆ ನಾವು ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು ಸರ್? ಯಾಕಂದರೆ ಹೆಂಡತಿ ಮಕ್ಕಳು ಎಲ್ಲ ಮೋದಿ ಸರ್ಕಾರಕ್ಕೆ ಇರ್ತಿದ್ರು, ಮೋದಿ ಸಾಹೇಬ್ರಿಗೆ ಇರ್ತಿದ್ರೆ ಅವ್ರು ಯಾವತ್ತೂ ಹೆಣ್ಮಕ್ಳಿಗೆ ಈ ಥರ ಕಷ್ಟ ಕೊಡ್ತಿದ್ದಿಲ್ಲ. ಅವ್ರು ತನ್ನ ಹೆಂಡತಿಗೇನೆ ಸಂಸಾರ ಅಂತ ಒಂದು ಜೀವನದಲ್ಲಿ ಅವ್ರು ಬಾಳ್ ಕೊಟ್ಟಿಲ್ಲ ಮನುಷ್ಯಗೆ. ಬಂಜೆಗೇನು ಗೊತ್ತು ತಾಯಿಯ ಕಷ್ಟ ಅಂತಾರೆ ಸರ್. ಆ ಥರ ಸರ್ಕಾರ BJP ಸರ್ಕಾರ, ಬಂಜೆ ಸರ್ಕಾರ ಸರ್ BJP ಸರ್ಕಾರ. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೆಂಗೆ ಇದೆ ಅಂತಂದರೆ ತುಂಬಿದ ಗರ್ಭಿಣಿಗೆ ಯಾವ ಥರ ನಾವು ಕಾಪಾಡ್ಕೊಂಡು ಬರ್ತೀವಿ ಆ ಥರ ನೋಡ್ಕೊಡೋದು ಕಾಂಗ್ರೆಸ್ ಪಕ್ಷ. ಯಾಕಂತಂದರೆ ಇವತ್ತು 5 ಗ್ಯಾರಂಟಿ ನಡೆದಂತೆ ನುಡಿದಿರೋದು ಸಿದ್ದರಾಮಯ್ಯ ಸರ್ಕಾರ. ಈಗ ಇವತ್ತು DK ಶಿವಕುಮಾರ್ ಸರ್ ಬಂದಿದ್ದರು, ಸಕ್ಸಸ್ಫುಲ್ ಆಯಿತು ಪ್ರೋಗ್ರಾಮ್. ಅವ್ರು ಎಷ್ಟು ಚೆನ್ನಾಗಿ ಎಲ್ಲರಿಗೂ ತೊಗೊಂಡು ವಿಶ್ವಾಸಕ್ಕೆ ತೊಗೊಂಡು ಹೇಳ್ರಿ. ನಾವು ಮುಂದಿನ ದಿನದಲ್ಲಿ ನೋಡಿ ಸರ್, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಇದು ನಾವು ದೇವರಲ್ಲಿ ಎಲ್ಲ ಬೇಡ್ಕೊಳ್ತೀವಿ. ಯಾಕಂತಂದರೆ ಶಾಂತಿ ಶಿಸ್ತು ಕಾಂಗ್ರೆಸ್ ಬಂದ್ರೇ ಇರೋದು ದೇಶಕ್ಕೆ. ಶಾಂತಿ ನೆಮ್ಮದಿಯಾಗಿ ಊಟ ಮಾಡ್ತೀವಿ, ನೆಮ್ಮದಿಯಾಗಿ ಮಲ್ಕ್ತೀವಿ. ಇವತ್ತೆಷ್ಟೋ ಸರ್ ಕೂಲಿ ಹೆಣ್ಮಕ್ಳು ಹೋಗ್ತಾರೆ ಕೂಲಿ ಮಾಡೋಕ್ಕೆ. ಅವ್ರಿಗೆ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಅಕ್ಕ ನಾವು ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀವಿ ಅಕ್ಕ, ನಮಗೂ ಒಂದು ನೆಮ್ಮದಿ ಇದ್ದಿಲ್ಲಕ್ಕ. ನನ್ನ ಗಂಡ ಬೆಳಗ್ಗಿಂದ ಸಂಜೆ ತನಕ ದುಡ್ದಿದ್ದ ದುಡ್ಡಲ್ಲಿ ನಾವು ಜೀವನ ಮಾಡೋದು ತುಂಬ ಕಷ್ಟ ಇತ್ತಕ್ಕ. ಇವತ್ತಿನ ದಿನ ನಾವೆಲ್ಲ ಒಂದು 200-300 ರೂಪಾಯಿ ದುಡಿದ್ರು ನೆಮ್ಮದಿ ಊಟ ಮಾಡ್ತಿದ್ದೀವಿ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕೊಡುಗೆ ಇದು.
ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಎಲ್ಲರಿಗೂ ನನ್ನ ಹೇಳ್ದೆ ಅಲ್ಲ ಯತ್ನಾಳ್ ಸರ್ ಅವ್ರು ಏನು ದೊಡ್ಡ ಅಯ್ಯೋ ಬೊಗಳಿದ್ ನಾಯಿ ಕಚ್ಚಲ್ಲ ಗುಡ್ಗಿದ ಮಳೆ ಬರಲ್ಲ ಅಂತೆ. ಕರೆಕ್ಟಾ? ಬೊಗಳಿದ್ ನಾಯಿ ಕಚ್ಚೋದೇ ಇಲ್ಲ, ಸುಮ್ಕೆ ಗೌ ಗೌ ಅಂತೈತೆ. ಯತ್ನಾಳ್ ಸರ್ ಮತ್ತೆ ಯಾರು ಹೇಳ್ತಿದ್ರ? ಓಪನ್ ಹೇಳ್ತಿದ್ದೀನಲ್ಲ ನಾನು, ಬೊಗಳಿದ್ ನಾಯಿ ಕಚ್ಚಲ್ಲ ಗುಡ್ಗಿದ ಮಳೆ ಬರಲ್ಲ, ಒಂದೇ ಮಾತರಂ ಶಾಂತಿ ಶಿಸ್ತು. ನಾವೆಲ್ಲಿ ಬದುಕಿದ್ರೆ ಸರ್ ಅದಕ್ಕೆ ಅರ್ಥ. ನಾಯಿ ಮೊಲೆಗೆ ಹಾಲಿದ್ರೆ ದೇವ್ರಿಗಿಲ್ಲ ದಿಂಡ್ರಿಗಿಲ್ಲ. ಯಾರದು? BJP ಸರ್ಕಾರ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.